ವೆಟರ್ನರಿ ಡಿಗ್ರಿ ಮಾಡಿದರೆ ಕಂಪಲ್ಸರಿ ಗೌರ್ಮೆಂಟ್ ಜಾಬ್ ಬಿಟ್ಟು ಇನ್ನು ಏನೇನ್ ಮಾಡ್ಬೋದು. ವೆಟರ್ನರಿ ಡಾಕ್ಟರ್ ಅಂದ್ರೆ ಬರೀ ದನರ ಡಾಕ್ಟರ್ ಅಂತಾನೆ ತಲೆ ಇರಲಿಲ್ಲ, ಅಂದ್ರೆ ಬರೀ ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಖಾಸಿಂ. ನಾನೊಬ್ಬ ಪಶುವೈದ್ಯಾಧಿಕಾರಿ. ತುಂಬಾ ಜನರಿಗೆ ಒಂದು ಡೌಟ್ ಇದೆ, ಅದೇನೆಂದ್ರೆ ವೆಟರ್ನರಿ ಡಿಗ್ರಿ ಮಾಡಿದರೆ ಕಂಪಲ್ಸರಿ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ. ನಿಜವಾಗ್ಲೂ ವೆಟರ್ನರಿ ಡಿಗ್ರಿ ಮಾಡಿದರೆ ಕಂಪಲ್ಸರಿ ಗೌರ್ಮೆಂಟ್ ಜಾಬ್ ಸಿಗುತ್ತಾ, ಅಥವಾ ಗೌರ್ಮೆಂಟ್ ಜಾಬ್ ಬಿಟ್ಟು ಇನ್ನು ಏನೇನು ಮಾಡ್ಬೋದು ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ನಾವೆಲ್ಲರೂ PUC ಓದುವಾಗ ತುಂಬ ಜನರ ಕನಸು MBBS ಮಾಡಬೇಕು ಅಂತ ಇರುತ್ತೆ. MBBS ಸಿಗಲಿಲ್ಲ ಅಂದರೆ ವೆಟರ್ನರಿ ಕೋರ್ಸ್ ಮಾಡು ಅಂತ ತುಂಬ ಜನ ಪೋಷಕರು ತಮ್ಮ ಮಕ್ಕಳಿಗೆ ಹೇಳ್ತಾರೆ. ಯಾಕೆಂದರೆ ವೆಟರ್ನರಿ ಮಾಡಿದರೆ ಕಂಪಲ್ಸರಿ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಈ ಥರ ತುಂಬ ಜನ ನೀವು ಕೇಳಿರ್ಬೋದು. ನಿಮ್ಮ ತಲೆಯಲ್ಲಿ ವೆಟರ್ನರಿ ಕೋರ್ಸ್ ಮಾಡಿದರೆ ಪಕ್ಕಾ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಇದ್ದಿದ್ರೆ ನೀವು ದಯವಿಟ್ಟು ವೆಟರ್ನರಿ ಕೋರ್ಸ್ಗೆ ಬರಲೇಬೇಡಿ. ಯಾಕಂದರೆ ಕರ್ನಾಟಕದಲ್ಲಿ ಸುಮಾರು 8 ವರ್ಷಗಳಿಂದ ಯಾವುದೇ ರೀತಿಯ ಸರ್ಕಾರಿ ಹುದ್ದೆಗಳು ಭರ್ತಿಯಾಗಿಲ್ಲ. ಪ್ರತಿ ವರ್ಷ ಸುಮಾರು 400 ವಿದ್ಯಾರ್ಥಿಗಳು ಪಶುವೈದ್ಯರಾಗಿ ಹೊರಬರ್ತಾ ಇದ್ದಾರೆ. ಹಾಗಂತ ಇವರೆಲ್ಲರೂ ನಿರುದ್ಯೋಗಿಗಳಾಗಿ ಕೂಡ ಇಲ್ಲ. ಯಾಕಂದರೆ ಇವರೆಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾರೆ. ಅಂದರೆ ಪ್ರೈವೇಟ್ ಕ್ಲಿನಿಕ್ಸ್ಗಳಾಗಲಿ, ಫಾರ್ಮ್ಸ್ಗಳಾಗಲಿ, ಮಿಲ್ಕ್ ಆ್ಯಂಡ್ ಮೀಟ್ ಇಂಡಸ್ಟ್ರೀಸ್ಗಳಲ್ಲಿ, ಫಾರ್ಮಸ್ಯೂಟಿಕಲ್ ಕಂಪ್ನೀಸ್, ಇವನ್ ಆರ್ಮಿಯಲ್ಲಿ ಕೂಡ ತುಂಬ ಜನ ಕೆಲಸ ತುಂಬ ಜನರಿಗೆ ವೆಟರ್ನರಿ ಡಾಕ್ಟರ್ ಅಂದರೆ ಬರೀ ದನರ ಡಾಕ್ಟರ್ ಅಂತಾನೆ ತಲೆ ಇರಲಿಲ್ಲ, ಅಂದರೆ ಬರೀ ದನ ನಾಯಿ ಬೇಕು ಬಿಟ್ಟರೆ ಬೇರೆದೇನು ಮಾಡೋಂಗಿಲ್ಲ ಅಂತ. ಆ್ಯಕ್ಚುಲಿ ವೆಟರ್ನರಿ ಕೋರ್ಸ್ ಮಾಡಿದವರು ಈ ಟ್ರೀಟ್ಮೆಂಟ್ ಬಿಟ್ಟು ಇನ್ನು ಬೇರೆ ಫೀಲ್ಡ್ಗಳಲ್ಲಿ ತುಂಬ ಅವಕಾಶಗಳಿವೆ. ಅವರಲ್ಲಿ ಒಳ್ಳೆ ಸೆಟಲ್ ಆಗಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅಂತ ತುಂಬ ಉದಾಹರಣೆಗಳು ಕೂಡ ನಮ್ಮೆಲ್ಲರ ಮುಂದೆ ಇವೆ. ಇವನ್ ನೀವು ಇತ್ತೀಚೆಗೆ ಕೆಲ ಪಶುವೈದ್ಯಾಧಿಕಾರಿಗಳಿಗೆ ನೀವು ವೆಟರ್ನರಿ ಮಾಡಬೇಕಾ ಇಲ್ವಾ ಅಂತ ಕೇಳಿದರೂ ಕೂಡ ಕೆಲವರು ನಿಮಗೆ ವೆಟರ್ನರಿ ಮಾಡಬೇಡಿ, ಯಾಕಂದರೆ ಇವರೆಲ್ಲ ಗೌರ್ಮೆಂಟ್ ಜಾಬ್ ಎಕ್ಸ್ಪೆಕ್ಟೇಷನ್ ಇಸ್ಕೊಂಡು ಬಂದಿರ್ತಾರಲ್ಲ, ಹಾಗಾಗಿ ಮಾಡಬೇಡಿ ಅಂತ ಅಂದ್ಕೊಂಡಿರ್ಬೋದು. ಆದರೆ ನನ್ನ ಅನಿಸಿಕೆ ಅವ್ರಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ. ಯಾಕಂದರೆ ನೀವು ಖಂಡಿತ ವೆಟರ್ನರಿ ಕೋರ್ಸ್ ಮಾಡ್ಬೋದು, ಇದರಲ್ಲಿ ಉತ್ತಮ ಅವಕಾಶಗಳು ಕೂಡ ಇವೆ. ಆದರೆ ಇದೆಲ್ಲ ನಿಮ್ಮ ಮೇಲೆ ಬಿಟ್ಟು ನೀವು ಯಾವ ರೀತಿ ಇದನ್ನು ತಗೊಳ್ತೀರಾ ಅನ್ನೋದು ಇದು ಕಂಪ್ಲೀಟಾಗಿ ನಿಮಗೆ ಬಿಟ್ಟಿರೋ ವಿಷಯ. ನಿಜವಾಗಿ ಹೇಳೋದಾದರೆ ನಮ್ಮ ದೇಶದಲ್ಲಿ ಪಶುವೈದ್ಯರ ಕೊರತೆ ಕೂಡ ಇದೆ. ಆದರೆ ಸರ್ಕಾರಗಳ ನಿರ್ಲಕ್ಷ್ಯತನದಿಂದ ಯಾವುದೇ ರೀತಿಯ ಭರ್ತಿಗಳು ಆಗ್ತಾ ಇಲ್ಲ. ಆ ಕಾರಣದಿಂದ ಪಶುವೈದ್ಯರು ಸರ್ಕಾರಿ ಹುದ್ದೆಗಳನ್ನು ಪಡೆಯುವಲ್ಲಿ ವಿಫಲರಾಗಿದ್ದಾರೆ. ಅದು ಬಿಟ್ಟರೆ ಬೇರೆ ಕಡೆ ಇನ್ನೂ ತುಂಬ ಕಡೆ ಪಶುವೈದ್ಯರ ಕೊರತೆ ಇದೆ. ನೀವು ಹಳ್ಳಿಗಳಲ್ಲಿ ನೋಡ್ಬೋದು, ತುಂಬ ಕಡೆ ಪಶುವೈದ್ಯರು ಸಿಗೋದಿಲ್ಲ ನಿಮಗೆ. ಯಾರು ಕಂಪೌಂಡರ್ಗಳು ಬಂದು ಬೆಳೆತಾರೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಹೆಂಗಿದೆ ಅಂದರೆ, ಯಾರಾದರೂ ಸಿರಿಂಜ್ ತೊಗೊಂಡು ಇಂಜೆಕ್ಷನ್ ಕೊಟ್ಟರೆ ಅವನೇ ಡಾಕ್ಟರ್ ಅಂದ್ಕೊಂಡು ಬಿಡ್ತಾರೆ. ಇವನ್ 10ನೇ ಪಾಸ್ ಆಗಿನವರು ಮೈತ್ರಿ ಹಂಗೆ ಈ ಥರ ಬೇರೆ ಟ್ರೈನಿಂಗಲ್ಲಿ ತೊಗೊಂಡು ಇನ್ಸೆಮಿನೇಷನ್ ಕಾರ್ಯಕ್ರಮ ಮಾತ್ರ ಅಂತ ಇರೋದು. ಆದರೆ ಪಶುವೈದ್ಯರ ಕೊರತೆಯಿಂದಾಗಿ ಇವರೆಲ್ಲರೂ ಟ್ರೀಟ್ಮೆಂಟ್ ಮಾಡಿ ಇವರೇ ಡಾಕ್ಟರ್ ಒಂಥರ ಆಡೋದು ನೀವು ನಿಮ್ಮ ಹಳ್ಳಿಗಳಲ್ಲಿ ಕಂಡಿರ್ಬೋದು. ಆದರೆ ನಿಜವಾಗ್ಲೂ ಪಶುವೈದ್ಯಾಧಿಕಾರಿ ಅಂದರೆ ಅವರು ಸುಮಾರು 5.5 ವರ್ಷ ಕಂಪ್ಲೀಟಾಗಿ ಒಂದು ಕೋರ್ಸ್ ಮಾಡಿ ಬಂದಿರ್ತಾರೆ. ಅವರು ಟ್ರೀಟ್ಮೆಂಟ್ ಆಗಲಿ, ಬೇರೆ ಸರ್ಜರಿ ತುಂಬ ಟ್ರೀಟ್ಮೆಂಟ್ ಇದೆಲ್ಲ ಮಾಡ್ಬೋದು. ಬರಬೇಕಾದ್ರೆ ನೀವು ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕಾಗುತ್ತೆ. ಯಾಕಂದರೆ ನಿಮಗೆ ತುಂಬ ಹಳ್ಳಿಗಳಲ್ಲಿ ದನ ಡಾಕ್ಟರ್ ಅಂತ ಕರೀತಾರೆ, ಅದನ್ನು ಅಕ್ಸೆಪ್ಟ್ ಮಾಡೋ ಪರಿಸ್ಥಿತಿ ನಿಮ್ದು ಇರಬೇಕು. ಯಾಕಂದರೆ ಕೆಲವೊಬ್ಬರಿಗೆ ದನ ಡಾಕ್ಟರ್ ಅಂದ ತಕ್ಷಣ ಏನೋ ಒಂಥರ ಬೇಜಾರಲ್ಲಿ ಹೋಗ್ಬಿಡ್ತಾರೆ. ಹಳ್ಳಿಗಳಲ್ಲಿ ಇರೋದೇ ಆ ಥರ. ಇನ್ನೊಂದು ನಮ್ಮಲ್ಲಿ ಹೇಗೆಂದರೆ, ನೀವು 10 ಪ್ರಾಣಿಗಳ ಜೀವ ಉಳಿಸಿದರೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಉಳಿಸೋಕ್ಕೆ ಆಗಲಿಲ್ಲ ಅಂದರೆ ನಿಮಗೆ 10 ಪ್ರಾಣಿಗಳ ಜೀವ ಉಳಿಸಿದ್ದನ್ನು ಯಾರೂ ಮಾತಾಡೋದಿಲ್ಲ ಹೊರತು ಯಾವ ಪ್ರಾಣಿಗಳನ್ನು ಉಳಿಸೋಕ್ಕೆ ಆಗಲಿಲ್ಲವೋ ಅದ್ರ ಬಗ್ಗೆ ಜನ ತುಂಬ ಮಾತಾಡ್ತಾರೆ. ಇಲ್ಲಿ ವೆಟರ್ನರಿ ಪ್ರೊಫೆಷನ್ ಇರೋದೇ ಹಾಗೆ, ಇಲ್ಲಿ ಕ್ರೆಡಿಟ್ಸ್ ಜಾಸ್ತಿ ಕೊಡೋದಿಲ್ಲ. ಹಾಗಾಗಿ ನೀವು ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕಾಗತ್ತೆ. ನೀವು ಸೇವಾ ಮನೋಭಾವದಿಂದ ಇಲ್ಲಿ ಬರಬೇಕು. ಯಾಕಂದರೆ ಇಲ್ಲಿ ಜಾಸ್ತಿ ದುಡ್ಡು ಮಾಡಬೇಕನ್ನೋ ಮೆಂಟಾಲಿಟಿಯಿಂದ ಬರೋದು ತಪ್ಪು ಇಲ್ಲಿ. ಯಾಕಂದರೆ ಇಲ್ಲಿ ಪಶು ವೈದ್ಯಾಧಿಕಾರಿಗಳು ಜಾಸ್ತಿ ಡೀಲ್ ಮಾಡೋದು ಬಡ ರೈತರ ಜೊತೆ. ಹಾಗಾಗಿ ಇಲ್ಲಿ ಜಾಸ್ತಿ ದುಡ್ಡು ಎಕ್ಸ್ಪೆಕ್ಟ್ ಕೂಡ ನಿಜವಾಗ್ಲೂ ಪ್ರಾಣಿಗಳ ಸೇವೆ ಮಾಡಬೇಕು ಅಂತ ಆರಾಮಾಗಿರಬೇಕು, ಅಥವಾ ಒಂಥರ ನಿಮಗೆ ನೆಮ್ಮದಿಯ ಜೀವನ ಅಂತ ಹೇಳಿದರೆ ನೀವು ಖಂಡಿತವಾಗಿ ವೆಟರ್ನರಿ ಕೋರ್ಸ್ ಮಾಡೋದು. ಕೊನೆಯದಾಗಿ ಹೇಳೋದಿಷ್ಟೇ, ನಿಮಗೆ ಗೌರ್ಮೆಂಟ್ ಜಾಬ್ ಮಾತ್ರ ಬೇಕು ಅಂತ ವೆಟರ್ನರಿ ಮಾಡಬೇಕಾದ್ರೆ ದಯವಿಟ್ಟು ಆ ತಪ್ಪನ್ನು ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ನೀವು ವೆಟರ್ನರಿ ಮಾಡಿದ ತಕ್ಷಣ ಗೌರ್ಮೆಂಟ್ ಜಾಬ್ ಸಿಗೋದಿಲ್ಲ. ಅದಕ್ಕೆ ತುಂಬ ಕಷ್ಟಗಳಿವೆ. ಕಷ್ಟಗಳಂದರೆ ಸರಿಯಾದ ಕಾಲಕ್ಕೆ ನೇಮಕಾತಿಗಳು ಆಗೋದಿಲ್ಲ. ಹಾಗಾಗಿ ನಿಮ್ಮ ತಲೆಯಲ್ಲಿ ವೆಟರ್ನರಿ ಜಾಬ್ ಮಾಡಿ ಗೌರ್ಮೆಂಟ್ ಜಾಬೇ ಸಿಗಬೇಕಂತ ಇದ್ದಿದ್ದರೆ ನಿಮಗೆ ಖಂಡಿತ ನೀವು ವೆಟರ್ನರಿಯನ್ನು ಆಯ್ಕೆ ಮಾಡಬೇಡಿ ಅಂತ ಹೇಳುತ್ತಾ, ಸ್ನೇಹಿತರೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಇನ್ನು ಬೇರೆ ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ. ನಾನು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು.